ಎಲ್ಲಾ ಸ್ಪರ್ಧಾಮಿತ್ರರಿಗೆ HGA ಅಕಾಡೆಮಿಗೆ ಪ್ರೀತಿಯ ಸ್ವಾಗತ. ಇವತ್ತು ಏಪ್ರಿಲ್ 21, 2026. ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಪರೀಕ್ಷೆಗೆ ಯಾವ ರೀತಿ ಕೇಳಬಹುದು ಅನ್ನೋ ದೃಷ್ಟಿಯಿಂದ ತುಂಬಾನೇ ವೇಗವಾಗಿ ಮತ್ತು ನಿಖರವಾಗಿ ತಿಳಿದುಕೊಳ್ಳೋಣ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ವಾವ್, ಎಂತಹ ಅದ್ಭುತವಾದ ಮಾತು ಅಲ್ವಾ? ಈ ಸ್ಫೂರ್ತಿದಾಯಕ ನುಡಿಯೊಂದಿಗೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಆರಂಭಿಸೋಣ. ಖಂಡಿತ ನೆನ್ಪಿಟ್ಕೊಳ್ಳಿ, ಪ್ರತಿದಿನ ನಾವು ಮಾಡುವ ಈ ಸಣ್ಣ ಸಣ್ಣ ಪ್ರಯತ್ನಗಳೇ ನಮ್ಮ ದೊಡ್ಡ ಗುರಿಯನ್ನು ತಲುಪಲು ಒಂದು ಭದ್ರವಾದ ಅಡಿಪಾಯ ಆಗಿರುತ್ತೆ. ನೋಡಿ, ಇವತ್ತು 2 ಬಹಳ ಮುಖ್ಯವಾದ ದಿನಗಳಿವೆ. ಮೊದಲನೇದಾಗಿ ರಾಷ್ಟ್ರೀಯ ನಾಗರಿಕ ಸೇವಾ ದಿನ. ನಮ್ಮ ದೇಶದ ಆಡಳಿತ ವ್ಯವಸ್ಥೆಯ ಬೆನ್ನೆಲುಬಿಯಾರು ನಾಗರಿಕ ಸೇವಾ ಅಧಿಕಾರಿಗಳು. ಅವರನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲರು ಭಾರತದ ಉಕ್ಕಿನ ಚೌಕಟ್ಟು ಅಂತಾನೇ ಕರೆದಿದ್ರು. ಅಂಥ ಅಧಿಕಾರಿಗಳನ್ನ ಸ್ಮರಿಸುವ ದಿನ ಇದು. ಇನ್ನು ಎರಡನೆಯದ್ದು ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನ, ಅಂದ್ರೆ ವರ್ಲ್ಡ್ ಕ್ರಿಯೇಟಿವಿಟಿ ಆಂಡ್ ಇನ್ನೋವೇಷನ್ ಡೇ. ಹೊಸ ಹೊಸ ಆಲೋಚನೆಗಳಿಂದ ಜಗತ್ತನ್ನೇ ಬದಲಾಯಿಸಬಹುದು ಅನ್ನೋದನ್ನ ನೆನಪಿಸುವ ದಿನ ಇದು. ಸರಿ, ಇಂದಿನ ಈ ಪ್ರಮುಖ ದಿನಗಳ ಹಿನ್ನೆಲೆಯಲ್ಲಿ ಬರೋಬ್ಬರಿ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಪರೀಕ್ಷೆಗೆ ಅತಿ ಮುಖ್ಯವಾದ ಎಲ್ಲಾ ಪ್ರಚಲಿತ ವಿದ್ಯಮಾನಗಳನ್ನು ನಾವು ವೇಗವಾಗಿ ನೋಡ್ತಾ ಹೋಗೋಣ. ಸರಿ, ಹಾಗಿದ್ರೆ ನಮ್ಮ ಚರ್ಚೆಯನ್ನ ನಮ್ಮ ಹೆಮ್ಮೆಯ ಕರ್ನಾಟಕದಿಂದಲೇ ಶುರು ಮಾಡೋಣ. ಕೆಪಿಎಸ್ಸಿ, ಕೆಇಎ ಅಥವಾ ಕೆಎಸ್ಪಿ, ರಾಜ್ಯಮಟ್ಟದ ಯಾವುದೇ ಪರೀಕ್ಷೆ ಇರ್ಲಿ, ಈ ವಿಭಾಗ ತುಂಬನೇ ಮುಖ್ಯ. ಸ್ವಲ್ಪ ಗಮನವಿಟ್ಟು ಕೇಳಿ. ನಮ್ಮ ಕರ್ನಾಟಕ ಪರಿಸರ ಸಂರಕ್ಷಣೆ ಮತ್ತು ಪರಂಪರೆಯನ್ನು ಕಾಪಾಡೋದ್ರಲ್ಲಿ ಯಾವತ್ತೂ ಒಂದು ಹೆಜ್ಜೆ ಮುಂದೆ ಇರುತ್ತೆ. ನೋಡಿ, ಚಿತ್ರದುರ್ಗದಲ್ಲಿ ರಾಜ್ಯದ ಅತಿದೊಡ್ಡ ಹೈಬ್ರಿಡ್ ಪಾರ್ಕ್ ಸ್ಥಾಪನೆಯಾಗಿದೆ. ಹೈಬ್ರಿಡ್ ಪಾರ್ಕ್ ಅಂದ್ರೆ ಏನು? ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿ, ಅಂದ್ರೆ ಸೌರಶಕ್ತಿ ಮತ್ತು ಪವನಶಕ್ತಿ ಎರಡನ್ನೂ ಬಳಸ್ಕೊಳ್ಳೋ ಪಾರ್ಕ್. ಇದು ರಿನ್ಯೂವಬಲ್ ಎನರ್ಜಿ ಕಡೆಗೆ ಇಟ್ಟಿರುವ ಒಂದು ದೊಡ್ಡ ಹೆಜ್ಜೆ. ಹಾಗೆಯೇ ನಮ್ಮೆಂದರ ಜೀವನಾಡಿಯಾದ ಕಾವೇರಿ ನದಿಯ ಕೆಆರ್ಎಸ್ ಜಲಾಶಯವನ್ನ ಸಂರಕ್ಷಣೆ ಮಾಡಲು ಒಂದು ವಿಶೇಷ ಅಭಿಯಾನವನ್ನೇ ಶುರು ಮಾಡಲಾಗಿದೆ. ಅಷ್ಟೇ ಅಲ್ಲ, ನಮ್ಮ ಮಲೆನಾಡಿನ ಗಟ್ಟಿತನದ ಸಂಕೇತವಾದ ಹಳ್ಳಿಕಾರ್ ತಳಿಯನ್ನ ರಾಜ್ಯಪ್ರಾಣಿ ತಳಿಯಾಗಿ ಮತ್ತು ಗದಗ ಜಿಲ್ಲೆಯ ಅಪಾರ ಔಷಧೀಯ ಸಸ್ಯಗಳ ಕಣಜವಾದ ಕಪ್ಪತಗುಡ್ಡವನ್ನು ಜೈವಿಕ ಪರಂಪರೆ ತಾಣ ಅಂತ ಗುರ್ತಿಸಿರೋದು ಪರೀಕ್ಷಾ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಈಗ ಆಡಳಿತ ಮತ್ತು ತಂತ್ರಜ್ಞಾನದ ಕಡೆ ಬರೋಣ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಮಗೆಲ್ರಿಗೂ ಗೊತ್ತು ಅಲ್ವಾ? ಇದನ್ನ ನಿವಾರಿಸೋಕೆ ಭಾರತದಲ್ಲೇ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಆಧಾರಿತ ಸಂಚಾರ ನಿಯಂತ್ರಣ ವ್ಯವಸ್ಥೆಯನ್ನ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಜಾರಿಗೆ ತರಲಾಗಿದೆ. ಇದು ಸಿಟಿ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತಾನೆ ಹೇಳಬಹುದು. ಇದರ ಜೊತೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಮುಖ್ಯ ನ್ಯಾಯಮೂರ್ತಿಗಳಾಗಿ ನ್ಯಾಯಮೂರ್ತಿ ವಿಜಯ್ ಮಲ್ಲಿನಾಥ್ ಅವರು ನೇಮಕವಾಗಿದ್ದಾರೆ. ನೋಡಿ, ಈ ನೇಮಕಾತಿಗಳ ಬಗ್ಗೆ ಪರೀಕ್ಷೆಗಳಲ್ಲಿ ನೇರವಾಗಿ ಪ್ರಶ್ನೆಗಳು ಬರ್ತವೆ, ಗಮನದಲ್ಲಿರಲಿ. ಹಾಗೆಯೇ ಕೇಂದ್ರದ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನಮ್ಮ ರಾಜ್ಯದ 52 ರೈಲ್ವೆ ನಿಲ್ದಾಣಗಳನ್ನ ವರ್ಲ್ಡ್ ಕ್ಲಾಸ್ ಮಟ್ಟಕ್ಕೆ ಅಪ್ಗ್ರೇಡ್ ಮಾಡಲಾಗುತ್ತಿದೆ. ಆರ್ಥಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲೂ ನಮ್ಮ ರಾಜ್ಯದ ಸಾಧನೆ ಏನೂ ಕಡಿಮೆಯಿಲ್ಲ. ಬಯೋಕಾನ್ ಸಂಸ್ಥಾಪಕಿ, ನಮ್ಮ ಬೆಂಗಳೂರಿನ ಹೆಮ್ಮೆ ಕಿರಣ್ ಮಜುಮ್ದಾರ್ ಶಾ ಅವರು ಫೋರ್ಬ್ಸ್ 2026ರ ಜಗತ್ತಿನ ಅತ್ಯಂತ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನ ಪಡೆದು ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಇನ್ನು ಕ್ರೀಡಾ ಕ್ಷೇತ್ರಕ್ಕೆ ಬಂದ್ರೆ, ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ನಿರ್ದಿಷ್ಟ ಕ್ರೀಡೆಗೆ ಪ್ರೋತ್ಸಾಹ ನೀಡಲು ಒಂದು ಜಿಲ್ಲೆ ಒಂದು ಕ್ರೀಡೆ ಅನ್ನೋ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೆ ತರಲಾಗುತ್ತಿದೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ನಡೆಯಲಿರುವ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2026ಗೆ ನಮ್ಮ ಶಕ್ತಿ ಮತ್ತು ಸಂಸ್ಕೃತಿಯ ಪ್ರತೀಕವಾದ ಆನೆಯನ್ನು ವೀರ ಎಂಬ ಹೆಸರಿನಲ್ಲಿ ಲಾಂಛನವಾಗಿ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ ಪ್ರಮುಖಾಂಶಗಳ ನಂತರ ಈಗ ನಮ್ಮ ಗಮನವನ್ನ ರಾಷ್ಟ್ರಮಟ್ಟದ ಕಡೆಗೆ ಹರಿಸೋಣ. ಎಸ್ಎಸ್ಸಿ, ಬ್ಯಾಂಕಿಂಗ್ನಂಥ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ಈ ವಿಭಾಗದ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾನೇ ಮುಖ್ಯವಾಗತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ ನಾಗರಿಕ ಸೇವಾ ದಿನದಂದು ನೀಡಲಾಗುವ ಅತ್ಯುತ್ತಮ ಆಡಳಿತ ಪ್ರಶಸ್ತಿ ಈ ಬಾರಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಗೆ ಸಿಕ್ಕಿದೆ. ಸಂಗೀತ ಕ್ಷೇತ್ರದಲ್ಲಿ ದಕ್ಷಿಣ ಭಾರತದ ಗಾನ ಕೂಗಿಲೆ ಅಂತಾನೆ ಖ್ಯಾತರಾದ ಕೆಎಸ್ ಚಿತ್ರಾ ಅವರಿಗೆ ಲತಾ ಮಂಗೇಶ್ಕರ್ ಸ್ಮರಣಾರ್ಥ ಪ್ರಶಸ್ತಿ 2026 ಸಂದಿದೆ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಿಶಿಷ್ಟವಾದ ಸಾಧನೆ ಅಂದ್ರೆ ಕೇರಳದ ಕೊಲ್ಲಂ ಜಿಲ್ಲೆ ಭಾರತದ ಮೊದಲ ಸಂವಿಧಾನ ಸಾಕ್ಷರತಾ ಜಿಲ್ಲೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಬಹಳ ಮುಖ್ಯವಾದ ಪಾಯಿಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪ್ರಜಾಪ್ರಭುತ್ವವನ್ನ ತಳಮಟ್ಟದಿಂದ ಬಲಪಡಿಸುವ ಇದೊಂದು ಅದ್ಭುತ ಪ್ರಯತ್ನ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆತ್ಮನಿರ್ಭರ್ ಭಾರತದ ಹೆಜ್ಜೆಗಳು ತುಂಬಾನೇ ದೃಢವಾಗಿವೆ. ನಮ್ಮ ಹೆಮ್ಮೆಯ ಇಸ್ರೋ ಕೃಷಿ, ಅರಣ್ಯ ಮತ್ತು ವಿಪತ್ತು ನಿರ್ವಹಣೆಗೆ ಸಹಾಯವಾಗುವ EOS-9 ಅನ್ನೋ ಭೂವೀಕ್ಷಣಾ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ.
ಇನ್ನೊಂದು ಕಡೆ ಇಂಡಿಯನ್ ಆಯಿಲ್ ಸಂಸ್ಥೆ ಮನೆ ಒಳಗೆ ಅಷ್ಟೇ ಅಲ್ಲ, ರಾತ್ರಿ ಹೊತ್ತಲ್ಲೂ ಬಳಸಬಹುದಾದ ಸೂರ್ಯ ನೂತನ್ ಅನ್ನೋ ಸೌರ ಅಡುಗೆ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿದೆ. ಅಷ್ಟೇ ಅಲ್ಲ ನೋಡಿ, ಭವಿಷ್ಯದ ಇಂಧನ ಅಂತಾನೆ ಕರೆಯುವ ಗ್ರೀನ್ ಹೈಡ್ರೋಜನ್ ಬಳಸಿ ಚಲಿಸುವ ಭಾರತದ ಮೊದಲ ಹಡಗನ್ನು ಕೊಚಿನ್ ಶಿಪ್ಯಾರ್ಡ್ನಲ್ಲಿ ನಿರ್ಮಿಸಿರೋದು ಸುಸ್ಥಿರ ಅಭಿವೃದ್ಧಿಯ ಕಡೆಗೆ ಭಾರತದ ಬದ್ಧತೆಗೆ ಒಂದು ಜ್ವಲಂತ ಸಾಕ್ಷಿ. ಇನ್ನು ಬೇರೆ ಪ್ರಮುಖ ರಾಷ್ಟ್ರೀಯ ಸುದ್ದಿಗಳತ್ತ ಬಂದ್ರೆ, ಕ್ರೀಡಾ ಕ್ಷೇತ್ರದಲ್ಲಿ ಭಾರತವು 2026ರ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಆತಿಥ್ಯವನ್ನ ವಹಿಸಿಕೊಳ್ಳಲಿದೆ. ಇದು ದೇಶದ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಹಬ್ಬವೇ ಸರಿ. ಇನ್ನು ಆರ್ಥಿಕ ವಲಯದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ SBIಗೆ 2 ಕೋಟಿ ರೂಪಾಯಿ ದಂಡ ವಿಧಿಸಿದೆ. ಹಾಗೆಯೇ ಪರಿಸರ ಸಂರಕ್ಷಣೆ ಬಗ್ಗೆ ಹೇಳೋದಾದ್ರೆ, ತಮಿಳುನಾಡು ಸರ್ಕಾರವು ಪಶ್ಚಿಮ ಘಟ್ಟಗಳಿಗೆ ವಿಶೇಷವಾದ ತನ್ನ ರಾಜ್ಯ ಪ್ರಾಣಿ ನೀಲಗಿರಿ ತರ್ ಸಂರಕ್ಷಣೆಗಾಗಿ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೆ ತಂದಿದೆ. ಓಕೆ, ಈಗ ಜಾಗತಿಕ ಅಂಗಳಕ್ಕೆ ಕಾಲಿಡೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಬೆಳವಣಿಗೆಗಳಾಗ್ತಿದೆ ಮತ್ತೆ ಅದು ನಮ್ಮ ದೇಶದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದನ್ನ ಅರ್ಥಮಾಡ್ಕೊಳ್ಳೋದು ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಅಗತ್ಯ. ಜಾಗತಿಕವಾಗಿ ನೋಡೋದಾದ್ರೆ, ವಿಶ್ವದ 7 ಪ್ರಮುಖ ಆರ್ಥಿಕ ಶಕ್ತಿಗಳ ಕೂಟವಾದ G7 ಶೃಂಗಸಭೆಯು 2026ರಲ್ಲಿ ಕೆನಡಾದ ಟೊರೊಂಟೊದಲ್ಲಿ ನಡೆಯಲಿದೆ. ಮತ್ತೊಂದು ಗಮನಾರ್ಹ ಬೆಳವಣಿಗೆಯಲ್ಲಿ ದಕ್ಷಿಣ ಅಮೆರಿಕಾದ ಚಿಲಿ ದೇಶವು ತನ್ನ ಸಂವಿಧಾನದಲ್ಲಿ ಪರಿಸರ ಹಕ್ಕುಗಳನ್ನೇ ಒಂದು ಮೂಲಭೂತ ಹಕ್ಕಾಗಿ ಸೇರಿಸಿದೆ. ಇದು ಪರಿಸರ ಸಂರಕ್ಷಣೆಗೆ ಸಿಕ್ಕಿರುವ ಒಂದು ದೊಡ್ಡ ಮನ್ನಣೆ. ಹಾಗೆಯೇ ಆಸ್ಟ್ರೇಲಿಯಾ ದೇಶವು ಶ್ರೀಮಂತ ಹೂಡಿಕೆದಾರರಿಗೆ ಪೌರತ್ವ ನೀಡುತ್ತಿದ್ದ ವಿವಾದಕ್ಕೆ ಕಾರಣವಾಗಿದ್ದ ತನ್ನ ಗೋಲ್ಡನ್ ವೀಸಾ ಕಾರ್ಯಕ್ರಮವನ್ನ ರದ್ದುಗೊಳಿಸಿದೆ. ಇವೆಲ್ಲವೂ ಜಾಗತಿಕ ನೀತಿಗಳಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಸೂಚಿಸುತ್ತವೆ. ಈಗ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಸೂಚ್ಯಾಂಕಗಳ ಕಡೆ ಗಮನಹರಿಸೋಣ. 2026ರ ವಿಶ್ವ ಸಂತೋಷದ ವರದಿಯಲ್ಲಿ ಅಂದ್ರೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನಲ್ಲಿ ಭಾರತ 118ನೇ ಸ್ಥಾನದಲ್ಲಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಸ್ವಲ್ಪ ಸುಧಾರಣೆ ಕಂಡಿದೆ ಅಂತ ಹೇಳಬಹುದು. ಆದರೆ ಮತ್ತೊಂದು ಪ್ರಮುಖ ಸೂಚ್ಯಾಂಕವಾದ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಅಂದ್ರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ನಮ್ಮ ಸ್ಥಾನ 158. ಈ 2 ಸಂಖ್ಯೆಗಳನ್ನ ನೀವು ಖಂಡಿತ ನೆನ್ಪಿಟ್ಕೊಳ್ಳೇಬೇಕು. ಪರೀಕ್ಷೆಯಲ್ಲಿ ಗೊಂದಲ ಮಾಡ್ಕೊಳ್ಬೇಡಿ. ಪತ್ರಿಕೋದ್ಯಮ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ಅಂತಾನೆ ಫೇಮಸ್ ಆಗಿರೋ ಅತ್ಯಂತ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಯನ್ನು ಈ ಬಾರಿ ಅಂತಾರಾಷ್ಟ್ರೀಯ ವರದಿಗಾರಿಕೆ ವಿಭಾಗದಲ್ಲಿ ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಪಡೆದುಕೊಂಡಿದೆ. ಸರಿ, ಇವತ್ತಿನ ಎಲ್ಲಾ ಪ್ರಮುಖ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ. ಈಗ ಇದೆಲ್ಲದರ ಸಾರಾಂಶವಾಗಿ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಕೆಲವು ಅಂಶಗಳನ್ನ ಒಮ್ಮೆ ಫಟಾಫಟ್ ಅಂತ ರಿವಿಷನ್ ಮಾಡೋಣ. ಈ ಸ್ಲೈಡ್ನಲ್ಲಿ ಕಾಣ್ತಾ ಇರೋ 4 ಅಂಶಗಳು ಇವತ್ತಿನ ನಮ್ಮ ಚರ್ಚೆಯ ಅತ್ಯಂತ ಪ್ರಮುಖ ಸಾರಾಂಶ. ಬೆಂಗಳೂರಿನ AI ಟ್ರಾಫಿಕ್ ಕಂಟ್ರೋಲ್, ಕೇರಳದ ಕೊಲ್ಲಂನ ಸಂವಿಧಾನ ಸಾಕ್ಷರತೆ, ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ನಮ್ಮ 118ನೇ ಸ್ಥಾನ ಮತ್ತು ಕೊಚ್ಚಿನ್ನಲ್ಲಿ ನಿರ್ಮಾಣವಾದ ಹಸಿರು ಹೈಡ್ರೋಜನ್ ಹಡಗು. ಇವುಗಳನ್ನ ನೀವು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ಇವು ಪರೀಕ್ಷೆಯಲ್ಲಿ ನೇರ ಪ್ರಶ್ನೆಗಳಾಗುವ ಸಾಧ್ಯತೆ ತುಂಬಾನೇ ಹೆಚ್ಚಿದೆ. ಇವತ್ತಿನ ಈ ಚರ್ಚೆ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇವೆ. ನಮ್ಮ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಲು ದಯವಿಟ್ಟು ಈ ವಿಶ್ಲೇಷಣೆಯನ್ನು ಲೈಕ್ ಮಾಡಿ ಮತ್ತು HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಯಾವುದೇ ಅಪ್ಡೇಟ್ಗಳನ್ನು ಮಿಸ್ ಮಾಡಿಕೊಳ್ಬಾರ್ದು ಅಂದ್ರೆ ಬೆಲ್ ಐಕಾನ್ ಅನ್ನು ಒತ್ತಿ. ಇವತ್ತು ನಾವು ಚರ್ಚೆ ಮಾಡಿದ ಎಲ್ಲಾ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಭ್ಯಾಸ ಮಾಡಲು ಪ್ಲೇಸ್ಟೋರ್ನಿಂದ ಸ್ಟಡಿ MCQ ಬೈ HG ಅಕಾಡೆಮಿ ಆಪ್ ಅನ್ನು ತಪ್ಪದೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲವೇ ನಮ್ಮ ನಿಜವಾದ ಶಕ್ತಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.